ನಮಸ್ತೆ ಎಲ್ರಿಗೂ. ಇವತ್ತೊಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳುವಂತ. ಈ ತರ ಇಡ್ಲಿ ಒಮ್ಮೆ ಖಂಡಿತ ಟ್ರೈ ಮಾಡಿ, ತುಂಬಾ ಸ್ಮೂತ್ ಆಗಿ ಬರ್ತದೆ, ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ. ನಿಮ್ಗೆ ಈಗ ಸ್ಪಾಂಜ್ ತರ ನೋಡಿ ಇಡ್ಲಿ ಎಲ್ಲ ಸಿಗ್ತದಲ್ಲ, ಅದೇ ತರ ಬರ್ತದೆ ಈ ತರ ಇಡ್ಲಿ ಮಾಡಿದ್ರೆ. ಒಮ್ಮೆ ಮಾಡಿ ನೋಡಿ. ನಾನೀಗ ನೋಡಿ, ನಾನು ಇಡ್ಲಿ ಮಾಡಿ ಇಲ್ಲಿ ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡಿದ್ದೇನೆ. ಅದ್ರ ಜೊತೆಲಿ ಸಾಂಬಾರು ಮತ್ತು ಚಟ್ನಿ. ನೀವು ಟೊಮೆಟೊ ಚಟ್ನಿ ಮಾಡ್ಕೊಳ್ಬೋದು ಅಥವಾ ಬೇರೆ ಥರ ಏನಾದರೂ ಗ್ರೇವಿ ಸಹ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತೇಳಿ, ನೋಡಿದ್ರಲ್ಲ, ತುಂಬ ಒಳ್ಳೆಯದಾಗ್ತದೆ. ಇದಕ್ಕೆ ಬೇಕಾಗಿರುವಂಥದ್ದು ಸಾಮಗ್ರಿ ನೋಡಿ, ಅಲ್ಲಿ ಕಟ್ ಸಾಂಬಾರು ಅಕ್ಕಿ ಅಂತೇಳಿ ಸಿಗ್ತದೆ. ಅದು ಬಾಯ್ಲ್ ರೈಸ್ ಥರನೇ ಇರ್ತದೆ. ಇದು ರೊಟ್ಟಿ, ಇಡ್ಲಿ, ದೋಸೆಗೆಲ್ಲ ನಾವು ಇಲ್ಲಿ ಯೂಸ್ ಮಾಡ್ತೇವೆ. ಕಟ್ ಸಾಂಬಾರು ಅಂತೇಳಿ ನೆನ್ಪಿಟ್ಕೊಳ್ಳಿ. ಅಕ್ಕಿಯನ್ನು ನೆನೆಸಿಟ್ಕೊಂಡು ಅದೊಂದು 7 hours 3 ಕಪ್ಪಿನಷ್ಟು ತೊಗೊಂಡು ತೊಳೆದು ನೆನೆಸಿಟ್ಟಿದ್ದೇನೆ. ಹಾಗೆಯೇ ಇಲ್ಲಿ ಉದ್ದಿನಬೇಳೆ 3/4 ಕಪ್ಪಿನಷ್ಟು ಉದ್ದಿನಬೇಳೆ, ಅದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಮೆಂತೆಕಾಳು ಹಾಕಿ ಒಂದು 4 ರಿಂದ 5 ಗಂಟೆ ನೆನೆಸಿದರೆ ಸಾಕು. ಅಕ್ಕಿ ಮಾತ್ರ ಜಾಸ್ತಿ ಹೊತ್ತು ನೆನೆಸಿಟ್ಕೊಳ್ಬೇಕಾಗ್ತದೆ. ಇಲ್ಲಿ ನೋಡಿ, ನಾನು ಮಿಕ್ಸಿ ಜಾರಲ್ಲಿ ಫಸ್ಟಿಗೆ ನಾನು ಉದ್ದಿನಬೇಳೆ ಹಾಕಿ ಗ್ರೈಂಡ್ ಮಾಡ್ಕೊಳ್ತೇನೆ. ಉದ್ದಿನಬೇಳೆ ಮತ್ತು ಮೆಂತೆಕಾಳು ನೆನೆಸಿಟ್ಟಿದ್ದೇವಲ್ಲ, ಅದನ್ನು ಫಸ್ಟಿಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ಇಲ್ಲಿ ಸ್ವಲ್ಪ ನೈಸಾಗಿನೇ ಗ್ರೈಂಡ್ ಮಾಡ್ಕೊಳ್ಬೇಕು. ಒಂದು 3/4 ಭಾಗ ಗ್ರೈಂಡ್ ಆದ ನಂತರ ಅಕ್ಕಿಯನ್ನು ಇದಕ್ಕೆ ಆ್ಯಡ್ ಮಾಡಿ ಗ್ರೈಂಡ್ ಮಾಡ್ಕೊಳ್ಬೇಕು. ನೀವಿಲ್ಲಿ ಗ್ರೈಂಡರ್ ಇದ್ದರೆ ಗ್ರೈಂಡರಲ್ಲೇ ಹಾಕಿ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿ ಮಾಡ್ತಾ ಇದ್ದೇನಲ್ಲ, ಹಾಗಾಗಿ ಮಿಕ್ಸಿಯಲ್ಲೇ ಮಾಡ್ಕೊಳ್ತೇನೆ. ಈಗ ಆ ಕಟ್ ಸಾಂಬಾರು ಅಕ್ಕಿ ಉಂಟಲ್ಲ, ಅದನ್ನು ಹಾಕಿ ಗ್ರೈಂಡ್ ಮಾಡ್ತೇನೆ ಇದ್ರ ಜೊತೆಲಿನೇ. ನಿಮಗೆ ಅಂತೇಳಿದರೆ ಇದೇ ಹಿಟ್ಟಲ್ಲಿ ನೀವು ದೋಸೆ ಸಹ ಮಾಡ್ಕೊಳ್ಬೋದು. ಇಡ್ಲಿ ಅಂತಲ್ಲ, ದೋಸೆ ಸಹ ಮಾಡ್ಕೊಳ್ಬೋದು. ಸ್ವಲ್ಪ ನಿಮಗಿದು ಅಕ್ಕಿ ಗ್ರೈಂಡ್ ಮಾಡಿ ಸ್ವಲ್ಪ ಇದಾಗ್ಬೋದು, ಅಂದರೆ ತುಂಬ ಟೈಮ್ ಸಹ ಬೇಕಾಗ್ತದೆ. ನಾನಿಲ್ಲಿ ಒಂದು ಸಲ ಹಾಕಿದೆ, ಪುನಃ ಇನ್ನೊಂದು ಸಲ ಖಾಲಿ ಅಕ್ಕಿಯನ್ನು ಹಾಕಿ ಗ್ರೈಂಡ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿದ್ರಲ್ಲ, ತುಂಬ ನೈಸಾಗಿ ಬರ್ತದೆ. ನಿಮಗೆ ಒಂಚೂರು ರವೆ ಬೇಕಂತೇಳಿದರೆ ನೀವು ಒಂಚೂರು ರವೆ ಥರ ಸಹ ಇಟ್ಕೊಳ್ಬೋದು. ನೋಡಿದ್ರಲ್ಲ, ಇಲ್ಲಿ ಅಕ್ಕಿ ರವೆ ಸಹ ಬೇಡ, ಅಥವಾ ಅವಲಕ್ಕಿ ಹಾಕೋದಾಗಲಿ, ಅನ್ನ ಹಾಕೋದಾಗಲಿ, ಅಥವಾ ಇಡ್ಲಿ ರೈಸ್, ಅದು ಯಾವುದು ಸಹ ಬೇಡ. ಒಂದು ಕಟ್ ಸಾಂಬಾರು ಹಾಕಿ ಒಂದು ಬೇಳೆ ಇದ್ದರೆ ಸಾಕಾಗ್ತದೆ. ಈಗ ಇದನ್ನು ನಾನು ಅಂದರೆ ಸಪ್ರೇಟಾಗಿ, ಅಂದರೆ ಅಕ್ಕಿ ಸ್ವಲ್ಪ ಎಕ್ಸ್ಟ್ರಾ ಆಗಿ ನಾನು ಗ್ರೈಂಡ್ ಮಾಡಿದ್ನಲ್ಲ, ಹಾಗಾಗಿ ಎರಡು ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಇಟ್ಕೊಳ್ತೇನೆ. ಅಕ್ಕಿ ಮಾತ್ರ ನೀವೊಂದು 7 to 8 hours ಅಂತೂ ನೆನೆಸ್ಕೊಳ್ಳೇಬೇಕಾಗ್ತದೆ. ನೋಡಿ, ಬೆಳಿಗ್ಗೆ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಸಹ ಬಂದಿದೆ. ಅದು ಹಿಟ್ಟು ನೋಡುವಾಗಲೇ ಗೊತ್ತಾಗ್ತದೆ ಇಡ್ಲಿ ಸ್ಮೂತಾಗಿ ಬರ್ತದೆ ಅಂತೇಳಿ. ಇಲ್ಲಿ ನಾನೀಗ ಉಪ್ಪನ್ನು ಹಾಕ್ಕೊಳ್ತೇನೆ ಇದಕ್ಕೆ. ಅಂದರೆ ನಿಮಗೆ ಏನಾದರೂ ಸೆಕೆ ಇಲ್ಲ, ಸ್ವಲ್ಪ ಚಳಿ ಪ್ಲೇಸ್ ಅಂತೇಳಿ ಇದ್ದರೆ ನಿಮಗೆ ರಾತ್ರಿ ನೀವು ಉಪ್ಪು ಹಾಕಿ ಇಟ್ಕೊಳ್ಬೋದು. ನಾನಿಲ್ಲಿ ಬೆಳಿಗ್ಗೆ ಇದನ್ನು ಉಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇದು ನೀವು ನಾನ್ ವೆಜಿಟೇರಿಯನ್ ಏನಾದರೂ ಆದರೆ ನಿಮಗೆ ಚಿಕನ್ ಗ್ರೇವಿ, ಚಿಕನ್ ಸುಕ್ಕ, ಮಟನ್ ಗ್ರೇವಿ, ಮಟನ್ ಸುಕ್ಕ ಅದ್ರ ಜೊತೆ ಸಹ ಚೆನ್ನಾಗಾಗ್ತದೆ. ನಾನಿಲ್ಲಿ ಇಡ್ಲಿಗೆ ಸಾಂಬಾರು ಮತ್ತು ಚಟ್ನಿ ಮಾಡ್ಕೊಂಡಿದ್ದು. ಸಾಂಬಾರು ಸಹ ಸೂಪರ್ ಅಲ್ವಾ, ನನಗೆ ತುಂಬ ಇಷ್ಟ ಇಡ್ಲಿ ಸಾಂಬಾರು ಅಂತ ಹೇಳಿದರೆ. ಇಲ್ಲಿ ಇದನ್ನು ಸಹ ಇಟ್ಕೊಂಡಿದ್ದೀನಿ, ಇಡ್ಲಿ ಪಾತ್ರೆ ಸಹ ಬಿಸಿಗೆ ಇಟ್ಕೊಂಡು ನೀರೆಲ್ಲ ಹಾಕಿ, ಹಾಗೆ ಇಡ್ಲಿದು ಇದರಲ್ಲೆಲ್ಲ ನಾನು ಬ್ಯಾಟರೆಲ್ಲ ಹಾಕಿ ಇದನ್ನೀಗ ಬೇಯಿಸ್ಕೊಳ್ತೇನೆ. ಒಂದು 15 ನಿಮಿಷ ಸಾಕು ಬೇಯಿಸ್ಕೊಳ್ಳಿಕ್ಕೆ. ನಿಮ್ಮ ಹತ್ರ ಇಡ್ಲಿ ಕುಕ್ಕರ್ ಇದ್ದರೆ ಅದರಲ್ಲಿ ಸಹ ಹಾಕ್ಕೊಳ್ಬೋದು. ನೋಡಿದ್ರಲ್ಲ, ಇದೇ ಥರ ಬೇಯಿಸ್ಕೊಳ್ತಾ ಇದ್ದೇನೆ ನಾನಿಲ್ಲಿ. ಈಗ ಇಡ್ಲಿ ಒಂದು 15 ನಿಮಿಷ ಆದಮೇಲೆ ನಾನು ನಿಮಗೆ ತೋರಿಸ್ತೇನೆ. ನೋಡಿ, ಇಡ್ಲಿ ಬೆಂದಿದೆ. ಒಂದು ವೇಳೆ ನಿಮಗೆ ಗೊತ್ತಾಗಲಿಲ್ಲ ಅಂತೇಳಿ ಟೂತ್ ಪಿಕ್ ಇದ್ದರೆ ಅದನ್ನು ನೀವು ಅದರಲ್ಲಿ ಇದು ಮಾಡಿ ನೋಡ್ಕೊಳ್ಬೋದು. ಹಿಟ್ಟು ತಾಗಿದರೆ ಬೇಯಲಿಲ್ಲ ಅಂತೇಳಿ, ಹಿಟ್ಟು ತಾಗಲಿಲ್ಲ ಅಂತೇಳಿದರೆ ಬೆಂದಿದೆ ಅಂತೇಳಿ. ಇದು ಬಿಗ್ನರ್ಸಿಗೆ ಹೇಳ್ತಾ ಇದ್ದೇನೆ. ಹಾಗೆ ಬಿಸಿ ಬಿಸಿ ಇರುವಾಗ ಇಡ್ಲಿ ತೆಗಿಲಿಕ್ಕೆ ಹೋಗಬೇಡಿ. ಆರಿದ ನಂತರ ನಾನು ಇಡ್ಲಿ ತೆಗೆದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೆ. ನೋಡಿ ಎಷ್ಟು ಸ್ಮೂತಾಗಿ ಬಂದಿರುತ್ತೆ. ಸಾಂಬಾರು ಮತ್ತು ಚಟ್ನಿ ಸಹ ತುಂಬ ಅಂತೇಳಿದರೆ ತುಂಬ ಸ್ಮೂತಾಗಿ ಬರ್ತದೆ. ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮನೆಯಲ್ಲಿ ಖಂಡಿತವಾಗ್ಲೂ ಟ್ರೈ ಮಾಡಿ. ನೋಡಿದ್ರಲ್ಲ, ಅಕ್ಕಿ ರವೆ ಇಲ್ಲ ಅಂತ ಹೇಳಿದ್ರೆ ನೀವು ಈ ಥರ ಬಾಯ್ಲ್ ರೈಸ್ ಹಾಕಿ ಸಹ ಮಾಡ್ಕೊಳ್ಬೋದು. ತುಂಬ ಸ್ಮೂತ್ ಹೇಳಿದರೆ ಅಷ್ಟು ಸ್ಮೂತಾಗಿ ಬರ್ತದೆ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.